ಚಿಕ್ಕೋಡಿ ನಗರದ ಸರ್ಕಾರಿ ಪ್ರೌಢಶಾಲೆಯ ಪ್ರಭಾರಿ ಮುಖ್ಯೋಪಾಧ್ಯಾಯರಾದಂತಹ ಹಾಗೂ ಚಿತ್ರಕಲೆಯ ಶಿಕ್ಷಕ ರಾಜೇಂದ್ರ ದೇವಋಷಿ ಅವರು ಕೆರೂರಿನ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನಲ್ಲಿ ವರ್ಗಾವಣೆಗೊಂಡಿದ್ದಾರೆ. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಂದ ಮುಖ್ಯೋಪಾಧ್ಯಾಯ ರಾಜೇಂದ್ರ ದೇವಋಷಿ ಅವರಿಗೆ ಹೂಗಳ ಸುರಿಮಳೆ ಮಾಡಿ ಕಣ್ಣೀರಿಟ್ಟು ಆತ್ಮೀಯವಾದ ಬೀಳ್ಕೊಡುಗೆ ನೀಡಲಾಗಿದ್ದು, ಚಿಕ್ಕೋಡಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಜರುಗಿದ ಬೀಳ್ಕೊಡುವ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು, ಸಹ ಶಿಕ್ಷಕರು, ವಿವಿಧ ಶಾಲಾ ಕಾಲೇಜುಗಳ ಪ್ರಾಂಶುಪಾಲರು, ಶಿಕ್ಷಕರು ಹಾಗೂ ಇಲಾಖೆಯ ಅಧಿಕಾರಿಗಳು ರಾಜೇಂದ್ರ ದೇವಋಷಿ ಅವರಿಗೆ ಸತ್ಕರಿಸಿ ಶುಭವನ್ನು ಹಾರೈಸಿದ್ದಾರೆ. ಈ ಸಂದರ್ಭದಲ್ಲಿ ಮಜಲಟ್ಟಿ ಸರ್ಕಾರಿ ಮಹಾವಿದ್ಯಾಲಯದ ಉಪ ಪ್ರಾಚಾರ್ಯರಾದಂತಹ ತಂಗಡಿ ಅವರು ಮಾತನಾಡಿದ್ದು, ಹೆಡ್ ಕ್ವಾರ್ಟರ್ ಹೆಡ್ ಮಾಸ್ಟರ್ ಇದ್ದರೂ ಚಿತ್ರಕಲಾ ಶಿಕ್ಷಕರಾಗಿ ಕಲಿಸುವ ಪ್ರಾವೀಣ್ಯತೆ ಹೊಂದಿದ ಜೊತೆಗೆ ಚಿಕ್ಕೋಡಿ ಮುಖ್ಯ ಶಾಲೆಯಲ್ಲಿದ್ದ ಒಳ್ಳೆಯ ಕಾರ್ಯನಿರ್ವಹಿಸಿದ್ದಾರೆ. ಮೊದಲು ಇಂದಿರಾನಗರದಲ್ಲಿ ಇರುವ ಕನ್ನಡ ಮಾಧ್ಯಮ ಹಾಗೂ ಜಾರಿಗಲ್ಲಿರುವ ಉರ್ದು ಮಾಧ್ಯಮದ ತರಗತಿಗಳು ವ್ಯವಸ್ಥಿತವಾಗಿ ನಡೆಸಿಕೊಂಡು ಬಂದಿದ್ದರು. ಆನಂತರ ಇಲ್ಲಿ ನೂತನ ಕಟ್ಟಡದಲ್ಲಿ ಒಂದೇ ಸೂರಿನಲ್ಲಿ ಕನ್ನಡ ಮತ್ತು ಉರ್ದು ಎರಡೂ ಮಾಧ್ಯಮದ ಪ್ರೌಢಶಾಲೆ ಎಲ್ಲರಿಗೆ ವಿಶ್ವಾಸದಲ್ಲಿ ತೆಗೆದುಕೊಂಡು ಒಳ್ಳೆ ರೀತಿಯಿಂದ ನಡೆಸುತ್ತಾ ಬಂದಿದ್ದಾರೆ. ವರ್ಗಾವಣೆಗೊಂಡ ಕೆರೂರ ಪಬ್ಲಿಕ್ ಶಾಲೆಯಲ್ಲಿ ಸಹ ಒಳ್ಳೆ ಬೋಧನೆ ಮಾಡಿ ಅವರ ವಿದ್ಯಾರ್ಥಿಗಳು ಚಿತ್ರಕಲೆಯಲ್ಲಿ ರಾಜ್ಯ, ದೇಶ ಮಟ್ಟದಲ್ಲಿ ಸಾಧನೆ ಮಾಡಲೆಂದು ಹಾರೈಸಿದ್ದು, ಶಿಕ್ಷಕರಾದ ಅಲ್ಲಗೌಡ ಸೋಲಾಪುರೆ ಮಾತನಾಡಿದ್ದಾರೆ. ತನ್ನ ಶಾಲೆಗೆ ಏನು ಬೇಕೋ ಅದು ತೆಗೆದುಕೊಂಡ ಬರುವ ವ್ಯಕ್ತಿತ್ವವನ್ನು ಹೊಂದಿದ ವ್ಯಕ್ತಿ. ಇಂದಿರಾನಗರದಲ್ಲಿ ಕನ್ನಡ ಹಾಗೂ ಜಾರಿಗಲ್ಲಿಯಲ್ಲಿ ಉರ್ದು ಮಾಧ್ಯಮ ಹೈಸ್ಕೂಲ್ ಇತ್ತು. ಎರಡೂ ಸಹ ವ್ಯವಸ್ಥಿತವಾಗಿ ನಿರ್ವಹಣೆ ಮಾಡಿದ ವ್ಯಕ್ತಿತ್ವ ದೇವಋಷಿ ಅವರದ್ದಾಗಿತ್ತು ಮತ್ತು ಶಿಕ್ಷಕರ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಬಗೆಹರಿಸುವ ಕಾರ್ಯ ಮಾಡಿರುತ್ತಾರೆ. ಆನಂತರ ಹೊಸ ಕಟ್ಟಡದಲ್ಲಿ ಹೈಸ್ಕೂಲ್ ಶಿಫ್ಟ್ ಮಾಡುವುದು ಜೊತೆಗೆ ಎಲ್ಲ ಸೌಲಭ್ಯಗಳನ್ನು ನೀಡುವ ಕಾರ್ಯ ಮಾಡಿದ್ದಾರೆ. ಶಿಕ್ಷಕರ ಸಂಘಟನೆಯ ಮುಖಾಂತರ ಶಿಕ್ಷಕರ ಸಮಸ್ಯೆಗಳನ್ನು ಬಗೆಹರಿಸುವ ಕಾರ್ಯ ಮಾಡಿರುತ್ತಾರೆ. ಶಿಕ್ಷಕರ ವಿದ್ಯಾರ್ಥಿಗಳ ಸುಖ ದುಃಖದಲ್ಲಿ ಭಾಗಿಯಾಗುವ ಆದರ್ಶ ಶಿಕ್ಷಕರು ದೇವಋಷಿಯಾಗಿದ್ದಾರೆ ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಸಂಜಯ್ ಹುಲ್ಲೋಳಿ, ಕನ್ವಾಡೆ, BRC ಇಕಲ್ಮಾರ್, ಸಂಪನ್ಮೂಲ ವ್ಯಕ್ತಿ ಪತ್ತಾರ್ ಸೇರಿದಂತೆ ಇತರರು ಭಾಗಿಯಾಗಿದ್ದರು. ಇದೇ ಸಂದರ್ಭದಲ್ಲಿ ಮುಲ್ಲಾ ಡಯಟ್, ಉಪ ಪ್ರಾಂಶುಪಾಲ ಯಾದಗುಡೆ, ಪ್ರೈಮರಿ ಶಾಲೆಯ ಮುಖ್ಯೋಪಾಧ್ಯಾಯ ಜಂಬಗಿ ಸೇರಿದಂತೆ ಇತರರು ಕೂಡ ಭಾಗಿಯಾಗಿದ್ದರಲ್ಲದೆ ಅನೇಕ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಇನ್ನು ಕಳೆದ 11 ವರ್ಷಗಳಿಂದ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಿದ ರಾಜೇಂದ್ರ ದೇವಋಷಿ ಅವರು ಇಂದಿರಾನಗರದಲ್ಲಿರುವಂತಹ ಹೈಸ್ಕೂಲ್ ತರಗತಿಗಳನ್ನು ಕೇಂದ್ರೀಯ ವಿಶ್ವವಿದ್ಯಾಲಯದ ಈ ಕಟ್ಟಡದಲ್ಲಿ ಸ್ಥಳಾಂತರಿಸಲು ಮುಖ್ಯ ಪಾತ್ರ ವಹಿಸಿದ್ದಾರೆ. ಅದೇ ರೀತಿ ಈ ಪ್ರೌಢಶಾಲೆಗೆ ಅತ್ಯಾಧುನಿಕ ಕಂಪ್ಯೂಟರ್ ಲ್ಯಾಬ್, ಕುಡಿಯುವ ನೀರಿನ ವ್ಯವಸ್ಥೆ ಸೇರಿದಂತೆ ಅನೇಕ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಕಾರ್ಯ ಮಾಡಿದ್ದಾರೆ. ಈ ಶಾಲೆಯ ಅಭಿವೃದ್ಧಿಗಾಗಿ ಶ್ರಮಿಸಿರುವಂತಹ ರಾಜೇಂದ್ರ ದೇವಋಷಿ ಅವರಿಗೆ ಹೂಗಳ ಸುರಿಮಳೆ ಮಾಡಿ ಕಣ್ಣೀರಿಟ್ಟು ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಆತ್ಮೀಯವಾಗಿ ಬೀಳ್ಕೊಡುಗೆ ನೀಡಿದ್ದಾರೆ. ಇಂತಹ ಚಿತ್ರಕಲೆ ಶಿಕ್ಷಕ, ಮುಖ್ಯೋಪಾಧ್ಯಾಯರು ಇತರ ಶಿಕ್ಷಕರಿಗೆ ಆದರ್ಶವಾಗಿದ್ದಾರೆ. ಮೊದಲನೇದಾಗಿ ದೇವಋಷಿ ಅವರು ಹೇಗಿದ್ರಪ್ಪ ಅಂತಂದ್ರೆ ಹೆಡ್ ಕ್ವಾರ್ಟರ್ಸ್ ಹೆಡ್ ಮಾಸ್ಟರ್, ಶಾಲೆ ಹೆಡ್ ಮಾಸ್ಟರ್ ಅಲ್ಲ, ಹೆಡ್ ಕ್ವಾರ್ಟರ್ಸ್ ಹೆಡ್ ಮಾಸ್ಟರ್. ಯಾಕಂದ್ರೆ ಏನಾರ ಬಂತಪ್ಪ ಅಂತಂದ್ರೆ ನಾವು ಅವರಿಗೆ ಫೋನ್ ಮಾಡಿರೋದು, ಸರ್ ಎಲ್ಲರೂ ಬರ್ತೀವಿ, ನಾವು ಸ್ವಲ್ಪ ಬರ್ತೀವಿ, ನೀವು ಒಂದ್ ಸ್ವಲ್ಪ ಎಲ್ಲ ಮಾಡ್ರಿ ಅಂತ ಹೇಳಿದಾಗ ಒಂದು ಎರಡನೇದು ಒಬ್ಬ ಚಿತ್ರಕಲಾ ಶಿಕ್ಷಕರಾಗಿ ಅದರಲ್ಲೂ ಸಹ ಪ್ರಾವೀಣ್ಯತೆಯನ್ನ, ತಮ್ಮ ಕೌಶಲ್ಯವನ್ನ ಮಕ್ಕಳಿಗೆ ದಾರಿ ಇರೋದು. ಅದರ ಜೊತೆಗೆ ಒಂದು ಸರ್ಕಾರಿ ಪ್ರೌಢಶಾಲೆಯ ಆಡಳಿತವನ್ನು ಮಾಡ್ಬೇಕಂತಂದ್ರ ಆಕ್ಚುಲಿ ಹೆಡ್ ಮಾಸ್ಟರ್ ಇದ್ದವರು ಅನ್ಸಾಗತ್ತ, ಎಲ್ಲರೂ ಡೈರೆಕ್ಟ್ ತಗೊಂಡ್ಬಿಟ್ಟಾರ, ರೊಕ್ಕ ಕೊಟ್ಟು ಬಹಳ ಸವಾಲ್ ಐತು. ಸ್ಕೂಲ್ ಹೆಡ್ ಮಾಸ್ಟರ್ ಮಾಡ್ಬೇಕಾದ್ರೆ ಮಂದಿ ಅಂಜಾಗತ್ತೆ. ಅಂತದ್ರೊಳಗ ಎಂತ ಚಾಲೆಂಜ್ ಇದ್ರು ಸಹಿತ ಮತ್ತ ಚಿಕ್ಕೋಡಿ ಲೋಕಲ್ ಶಾಲೆ ಅಂತಂದ್ರ ಸಮಸ್ಯೆಗಳು ಬಹಳ ಇರ್ತಾವ. ಎಲ್ಲಾರು ಚಿಕ್ಕೋಡಿಗೆ ಬರ್ತಿರ್ತಾರ ಸಾಹೇಬ್ಗಳು. ಮತ್ತ ಬಂದಾಗ ಶಾಲೆಗೆ ಭೇಟಿ ಕೊಡೋದಿರ್ಬೋದು, ಶಾಲೆಗೆ ಯಾವ್ದಾರ ಒಂದು ಅರೇಂಜ್ಮೆಂಟ್ ಮಾಡ್ರಿ ಅಂತ ಹೇಳೋದಿರ್ಬೋದು, ಅಥವಾ ದಾಖಲೆಗಳನ್ನ ಪರಿಶೀಲನೆ ಮಾಡೋದಿರ್ಬೋದು. ಮೊದಲ ಕಾಣೋದ್ರ ಅದ ಚಿಕ್ಕೋಡಿ ಸರ್ಕಾರಿ ಪ್ರೌಢಶಾಲೆ ಎಲ್ಲಿ ಐತೆ ಅನ್ನೋದು ಇಲ್ಲಿ ಐತೆ ಅಂತ ಬಂದ್ಬಿಡ್ತಾರ. ಅಂತದ್ರಲ್ಲಿ ಅದ್ರ ಜೊತೆಗೆ ಎರಡು ಮಾಧ್ಯಮ, ಮೊದಲು ಇಂದಿರಾನಗರದಾಗ ಶಾಲೆ ಇತ್ತು, ಉರ್ದು ಮಾಧ್ಯಮ ನಮ್ಮ ಜಾರಿಗಲ್ಲಿ ಒಳಗಿತ್ತು. ಸರ್ ಅವರೇ ಮತ್ತು ಈ ಶಾಲೆಯ ಮುಖ್ಯೋಪಾಧ್ಯಾಯರವರೇ ಮತ್ತು ನಮ್ಮ BRC ಸಾಹೇಬ್ರೆ ಮತ್ತು ಪತ್ತರ್ ಸರ್ ಅವರೇ ಹಾಗೂ ಈ TCO ಸಾಹೇಬ್ರೆ ಮತ್ತು ನಮ್ಮ ಶಾಲೆಯ ಎಲ್ಲ ಶಿಕ್ಷಕರು, ಸಿಬ್ಬಂದಿಗಳೇ ಮತ್ತು ವಿದ್ಯಾರ್ಥಿಗಳು, ನನಗೆ ಖುಷಿಯ
ಮಾತಾಡ್ಲಿಕ್ಕೆ ಅವಕಾಶ ಇದ್ರೂ ಕೂಡ ಮಾತುಗಳು ಅಷ್ಟು ಸರಳವಾಗಿ ಮತ್ತು ಹೇಗೆ ಹೇಳ್ಬೇಕು ಅನ್ನತಕ್ಕಂಥ ವಿಷಯ ಬರ್ತಾ ಇಲ್ಲ. ನಾನು ಬಹುಶಃ ಒಂದು ಕಠಿಣ ಪರಿಸ್ಥಿತಿ ಒಳಗೆ ಈ ಶಾಲೆ ನಮ್ದು ಆಯ್ತು. ಅಲ್ಲಿ ನನಗೆ ಯಾಕೋ ಹಿಂದಿನ ನೆನಪು ಬರ್ತದೆ. ಸ್ವಲ್ಪ ಮಾರ್ಕಾಪುರದಲ್ಲಿದ್ದಾಗ ಅಲ್ಲಿ ಹೊಸ ಶಾಲೆ ಅಲ್ಲೇ ಒಂದು ಗುಡಿಸಲು ಇರ್ತಕ್ಕಂಥ ಒಂದು ಮಂದಿರದೊಳಗ ಶಾಲೆಯನ್ನು ಮಾಡ್ತಿದ್ವಿ. ನಂತರ ಅಲ್ಲಿ ಹೊಸ ಬಿಲ್ಡಿಂಗ್ ಆಯ್ತು. ನಾನು ಎದ್ದು ಬಂದೆ ಕಡೆಯಿಂದ. ಅಲ್ಲೇ 3-4 ವರ್ಷ ಮಾಡಿದೆ. ಶಿರಗಾಂವದೊಳಗೂ ಕೂಡ ಹಂಗಾಯ್ತು. ಅಲ್ಲೇ ಒಂದು ರೂಮದೊಳಗೆಲ್ಲ ಬಂದದು. ಆಮೇಲೆ ಈ ಕೋಣೆಗಳ ಹೆಚ್ಚಿಗೆ ಇದ್ದಿರ್ಕಿಲ್ಲ. ಅಂತ ಸಂದರ್ಭದಲ್ಲಿ ಹೊಸ 4 ಬಿಲ್ಡಿಂಗ್ ರೆಡಿ ಆಗಿವಿ. ಅವಾಗ ನಾನು ನೋಡ್ಬಿಡ ಮತ್ತೆ ಅಲ್ಲಿಂದ ಚುಕ್ಕಡಿ ಬಂದ್ಬಿಟ್ಟೆ. ಇಲ್ಲಿ ವಾತಾವರಣ ರೂಮದ ಬಗ್ಗೆ ನಿಮ್ಗೆಲ್ಲ ಬರ್ತದ, ವಿಷಯ ವಿದ್ಯಾರ್ಥಿಗಳು ಬರ್ತದ ಮತ್ತು ಶಿಕ್ಷಕರು ಬರ್ತದ. ಹೆಂಗೋ ಮೇಡಮ್ ಅವರು ರಿಕ್ವೆಸ್ಟ್ ಮಾಡ್ಕೊಂಡು ನಮ್ಮ 2 ರೂಮ್ಸ್ ಕೊಟ್ಟಿದ್ದಾರೆ. ಬಹಳಷ್ಟು ಸಲ ಹೇಳ್ತಿದ್ವಿ. ಆಮೇಲೆ ಇಂದಿರಾನಗರದ ಅವ್ರಿಗೂ ಚಲೋ ಸರ್ ಮೇಲಿನ ಮೇಲಿಕ್ಕೆ ನನಗೊಂದು 2 ರೂಮ್ ಕೊಟ್ಟು ಸರ್, ರೂಮ್ ಕೊಟ್ಟಿರ್ತಾರೆ ಅಂತ ಪೂರ್ವದಾಗ ಇಸ್ಕೊಂಡಿದ್ರು. ಆದ್ರೂ ಅವರು ಹಂಗ ಸರಿ ಇರ್ತವ್ರಿ, ನಿಮ್ ಹೈಸ್ಕೂಲ್ ನಡೀತದ ಅಂತ ಹಂಗ ನಾವು ಮುಂದುವರ್ಸ್ಕೊಂಡು ಬಂದಿವಿ. ಈ ಬಹುಶಃ ಈ ಕಟ್ಟಡ ಆಗಿದೆ, ಮತ್ತೆ 2 ರೂಮ್ಗಳಾಗಿದ್ದಾವೆ, ಮತ್ತು 2 ರೂಮ್ ಸೆಕ್ಷನ್ ಆಗಿದೆ ಸರ್ ನಿನ್ನೆ ಹೇಳಿದ್ರು. ಮತ್ತೊಂದು 3 ರೂಮ್ ಆಗಿದ್ದಾವೆ. ಬಹುಶಃ ನನಗೆ ಆ ಹೊಸ ರೂಮ್ಗಳು ಮತ್ತು ನಾವು ಎಲ್ಲ ಕೂಡಿ ಒಂದೇ ಕಡೆ ಇರ್ತಕ್ಕಂಥ ಅವಕಾಶ ಯಾಕೋ ಸಿಗ್ಲಿಲ್ಲ. ಅದೊಂದು ನನಗೆ ಸಿಗ್ಲಿಲ್ಲ ಅಂತಕ್ಕಂಥದ್ದು ಒಂದು ವಿಷಯ, ಸಿಗಬಾರದು ಅಂತಕ್ಕಂಥ ವಿಷಯ ನನಗೆ ಕಾಣ್ತಾ ಇರೋದು. ಬಹುಶಃ ಉದ್ದೇಶ ನಂದು ಬಹುಶಃ ಬಹಳಷ್ಟು ಜನ ಎಲ್ಲ ನಮ್ಮ ಗೆಳೆಯರೆಲ್ಲ ಮಾತಾಡಿದ್ರು. ಯಾರು ನಾನು ಇಲ್ಲಿ ಹೋಗುವಂತಲೂ ಹೇಳಿಲ್ಲ, ಯಾರು ನನ್ನ ಉದ್ದೇಶಪೂರ್ವಕನೂ ಹೋಗಿಲ್ಲ. ನನಗಲ್ಲಿ ಅವಶ್ಯಕತೆ ಇರುತ್ತೆ ಇಲ್ಲಿ ಹೋಗ್ಬೇಕಂತ ಅದಕ್ಕೆ ನಾನು ತಗೊಂಡಿದ್ದೇನೆ. ವರ್ಗಾವಣೆ ನನಗೆ ಬೇಕಾಗಿತ್ತು, ತಗೊಂಡಿದ್ದೇನೆ. ಬಹುಶಃ ಈಗಿನ ದಿನಮಾನಗಳಲ್ಲಿ ಹೆಡ್ ಮಾಸ್ಟರ್ಗಳು ಹೇಳಿದ್ರೆ ಈಗ ಬಹಳ ಅಂದ್ರೆ ಈ ಬಹಳ ಹತ್ತಿರ ವಿಷಯಗಳ ಬರ್ತಕ್ಕಂಥ ಈ ವಿಷಯಗಳ ಈಗೆಲ್ಲ ಅಧಿಕಾರಿಗಳು 5 ನಿಮಿಷಕ್ಕೊಂದು ಮಾಹಿತಿಗಳನ್ನು ಕೊಡ್ಬೇಕಾಗಿದೆ. ನನಗೆ ಯಾಕೋ ಈ ವಿಷಯದಲ್ಲಿ ಸ್ವಲ್ಪ ಹಿಂಜರಿಕೆ ಆಗತ್ತಿತ್ತು. ಬಹಳ ಕೆಲಸ ಮಾಡೋದು ನನ್ನ ಕಡೆಯಿಂದ ಸ್ವಲ್ಪ ತೊಂದರೆಗಳಾಗತ್ತಿತ್ತು. ಹೀಗಾಗಿ ನನಗೆ ಅನುಕೂಲ ಆಗಿತ್ತು. ಯಾರು ಬಹುಶಃ ಶಿವಗ್ ಸರ್ ನಾನು 1 ತಿಂಗಳಿಂದ ಹೇಳಿದ್ದೀನಿ. ನಾನು ಶಿವಗ್ ಸರ್ ನಾನು 100% ವರ್ಗಾವಣೆ ತಗೊಂಡು ಯಾರಿಗೆ ಹೇಳ್ಬಿಡ್ರಿ ಅಂತ ಹೇಳಿದ್ರು. ಅವ್ರು ಹೇಳಿಲ್ಲ, ಅಲ್ಲಿವರೆಗೆ ಹೇಳಿಲ್ಲ. ಬಹಳ ನನಗೆ ಅನುಕೂಲ ಆಗಲಿತ್ತಂದ ನಮ್ಮ ಫ್ಯಾಮಿಲಿ ಒಂದು ಸಪೋರ್ಟ್ ಮಾಡೋ ಸಲುವಾಗಿ ನಾನು ಹೇಳಿದೆ. ನಮ್ಮ ಶಾಲೆ ಒಳಗೆ ಈ ಮಟ್ಟಕ್ಕೆ ಎಲ್ಲರೂ ಹೇಳಿದ್ರು. ಒಂದು ಹೆಡ್ ಕ್ವಾರ್ಟರ್ಸ್ದಾಗ ಕೆಲಸ ಮಾಡ್ಬೇಕಾದ್ರೆ ಬಹಳ ಕಾಳಜಿ ತಗೊಂಡು ಮತ್ತು ಕೆಲಸದೊಳಗೆ ನಾನು ಹೇಳ್ತೀನಲ್ಲ, ಇವತ್ತು ಮೆಸೇಜ್ ಹಾಕಿದ ಕೂಡಲೇ ನಾನು ರಾತ್ರಿ ಆಗೋದು 9 ಗಂಟೆಗೆ 9:30 10 ಗಂಟೆಗೆ ಪಟೇಲ್ ಸರ್ ಫೋನ್ ಹಚ್ತಾರೆ. ಪಟೇಲ್ ಸರ್ ಒಂದು ಮೆಸೇಜ್ ಬಂದಿದ್ರಿ ಮತ್ತು ಅದನ್ನ ಹೆಂಗ್ ಮಾಡೋದ್ರಿ, ಅವ್ರಿಗೆ ಅದೊಂದು ವಿಷಯ ಹೇಳಿ ಮರುದು ಸಾಕು 10 ಗಂಟೆಗೆ ಬಂದು ಅದನ್ನು ಕ್ಲಿಯರ್ ಮಾಡ್ತಿದ್ದೆ. ನಾನು ಈ ಶಾಲೆ ಬಗ್ಗೆ ನನಗೆ ದುಡಿಯಬೇಕು ಅಂತ ಅನ್ನಿಸ್ತು. ನನಗೆ ಅನ್ನ ಕೊಡ್ತದೆ ಶಾಲೆ, ನನ್ನ ಮನೆ ಮಕ್ಕಳನ್ನ ಎಲ್ಲ ನನ್ನ ಹೆಗ್ಗಳನ್ನ ಕಾಪಾಡ್ತದೆ. ಅಂತ ಒಂದು ಶಾಲೆಗೆ ನಾನು ದುಡಿಬೇಕು ಅಂತಂದ ನಾನು ದುಡ್ತಾ ಇದ್ದೆ. ಯಾವುದು ನಾನು ಈ ಶಾಲೆಗೆ ನಾನು ಬಹಳ ಏನೋ ಮಾಡಿದ್ರು ಅಂತ ಏನು ಹೇಳುವ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನನ್ನ ಕರ್ತವ್ಯ ಇರ್ತದೆ, ಆ ಕರ್ತವ್ಯವನ್ನು ನಾನು ನಿಭಾಯಿಸಿದ್ದೀನಿ. ನಮ್ಮೆಲ್ಲ ಶಿಕ್ಷಕರು ಬಹಳ ಸಪೋರ್ಟ್ ಮಾಡಿದ್ರು. ಕೆಲವೊಂದು ವಿಷಯದೊಳಗ ನನ್ನನ್ನು ಬೇರೆ ಒಂದು ಅರ್ಥ ಮಾಡ್ಕೊಂಡು ನನಗೆ ಏನೇನು ವಿಷಯಗಳು ಕಂಡು ಬಂದವು. ಆದ್ರೂ ಕೂಡ ನಾನು ಇಲ್ಲಿವರೆಗೆ ಇವತ್ತು ಹೇಳ್ತೇನೆ, ನನಗೆ ಎಷ್ಟು ಸತ್ಯ ಇದೆ ಅಂತಂದ್ರೆ ನಿಮ್ಗೆ ಮೆಸೇಜ್ಗಳು ಬೇರೆ ಹೋಗಿರ್ಬೋದು. ಆದ್ರೆ ನಾನು ಇವತ್ತಿಗೂ ಕೂಡ ನಾನು ಹೇಳ್ತೇನೆ, ಯಾವತ್ತೂ ತಪ್ಪು ಮಾಡಂಗಿಲ್ಲ, ತಪ್ಪು ಮಾಡೋದು ಇಲ್ಲ, ತಪ್ಪು ಮಾಡಿಲ್ಲ, ತಪ್ಪು ಮಾಡೋದು ಇಲ್ಲ. ನಮ್ಮೆಲ್ಲ ಶಿಕ್ಷಕರು ನನ್ನ ಬಂಧುಗಳು
ಏನಾದರೂ ಆಗಿತ್ತು ಅಂತಂದ್ರೆ ಯಾವ ಬೇಕಾದ ಅಧಿಕಾರಿ ಬಿಡೋದೇ ಇಲ್ಲ ನಾನು. ಏನ್ ಬೇಕಾದಾಗಲಿಲ್ಲ, ಬೇಕಾದಂತ ಅಧಿಕಾರ ಇರಲಿ, ನನಗೆ ಮಾತಾಡ್ತಕ್ಕಂಥ ಧೈರ್ಯ ಇಲ್ಲ, ಅದು ಮಾತಾಡ್ತೀನಿ ನಾನು. ಅದಕ್ಕಾಗಿ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ವಿನಂತಿ ಏನ್ ಮಾಡ್ಕೊಳ್ಳೋದು ಅಂತಂದ್ರೆ, ಬಹುಶಃ ಈ ನಾನು ಸತ್ಕಾರ ಮಾಡೋದು ರೀತಿ ನೋಡಿದ್ರೆ ಯಾಕೆ ನಮ್ಗೆ ಬಹಳ ಕೆಟ್ಟ ಅನಿಸ್ತದೆ. ಆಮೇಲೆ ಏನು ಇದು ಈ ಸರ್ಕಾರಿ ನೌಕರಿನ ಹಂಗದ, ಆ ಕಡೆ ಹೋಗ್ಬೇಕು ಈ ಕಡೆ ಹೋಗ್ಬೇಕು, ಇಲ್ಲಿ ಸರಿ ಅನಿಸ್ತಂದ್ರೆ ಇಲ್ಲಿ ಇರ್ಬೇಕು, ಇಲ್ಲಿ ಸರಿ ಅನಿಸಲಿಲ್ಲ ಅಲ್ಲಿ ಹೋಗ್ಬೇಕು. ಇದು ಕರ್ಮ, ಇದು ನಮ್ಮದು, ಇದು ನಾವು ಮಾಡಲೇಬೇಕಾದಂತ ಕರ್ತವ್ಯ. ಸೊ ಇವತ್ತು ನಾನು ಎಲ್ಲ ವಿದ್ಯಾರ್ಥಿಗಳಿಗೆ, ಬಹುಶಃ 10 ವಿದ್ಯಾರ್ಥಿಗಳು, ನಂದು ಪ್ರತಿ ವರ್ಷ 4:30 ಒಂದು ಎದ್ದು ನಾನು ಒಂದು ಮೆಸೇಜ್ ನೋಡ್ತಿದ್ದೆ 10 ವಿದ್ಯಾರ್ಥಿ ಪ್ರತಿ ವರ್ಷ ನಂದೊಂದು ಕರ್ತವ್ಯ. 4:30 ಎದ್ದು ಒಂದು ನೋಟ್ಬುಕ್ ಇಟ್ಕೊಂಡು ಅವ್ರದ್ದು ಮೆಸೇಜ್ ಯಾರ್ದು ಬಂದೈತಿ ನೋಡ್ಕೊಂಡು ನಾನು ಅಟೆಂಡೆನ್ಸ್ ಆಗ್ತಿದ್ದೆ. ನಾನು ಪ್ರತಿ ಹೋದ ವರ್ಷ ಉರ್ದು ಮೀಡಿಯಂವರೆಗೂ ಕನ್ನಡ ಮೀಡಿಯಂ ಸಾಕಷ್ಟು 4:30 ಗಂಟೆಗೆ ಫೋನ್ ಮಾಡಿದಾಗ ನನಗೆಲ್ಲ ಪಾಲಕರು ನನಗೆ ಹೇಳ್ತಿದ್ರು, ಏನ್ ಸರ್ ಈ ಟೈಮ್ದಾಗ ಎದ್ದು ನೀವು ನನಗೆ ಮಕ್ಕಳಿಗೆ ಅಭ್ಯಾಸ ಮಾಡಕ್ ಹೇಳ್ತಿದ್ರಲ್ಲ, ಏನಿದ್ರು ಕಡೆಯಿಂದ. ಸರ್ ಇಲ್ಲ, ನನಗೆ ಅಧಿಕಾರಿಗಳು ಮತ್ತು ಇಲ್ಲಿ ಎಲ್ಲಾ ಶಿಕ್ಷಕರು ಕೊಟ್ಕೊಂಡು ನನಗೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ, ಅದನ್ನ ನಾನು ಮಾಡೋ ಕರ್ತವ್ಯ ಇಲ್ಲ. ನನಗೆ ಅನ್ನ ಹಾಕೋದದ, ಈ ಅನ್ನ ಹಾಕೋ ದೇವ್ರಿಗೆ ನಾನು ಯಾವತ್ತೂ ದ್ರೋಹ ಬೈಬಾರ್ದು ಅಂತಕ್ಕಂಥ ಮಾತನ್ನು ನಾನು ಇಟ್ಕೊಂಡು ನಾನು ಕೆಲಸ ಮಾಡ್ತಿದ್ದೀನಿ ಸರ್. ನನ್ನದು ನಿಜವಾಗಿ ನಾನು ಮಾಡ್ಬೇಕಾದ ಕೆಲಸ ಮಾಡ್ತಾ ಇದ್ದೇನೆ ಅಂತ ಅವ್ರಿಗೆ ನಾನು. ಬ್ಯೂರೋ ರಿಪೋರ್ಟ್, ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ಚಿಕ್ಕೋಡಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.